ಓಂ ನಮೋ ವೆಂಕಟೇಶಾಯ. ತಿರುಮಲ ತಿರುಪತಿ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಸ್ವಾಗತ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ. ನೀವೇನಾದರೂ ಇನ್ನೂ ಕೂಡ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗಿಲ್ಲ ಅಂದರೆ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ವಾಟ್ಸಪ್ ಚಾನಲ್ಗೆ ಜಾಯಿನ್ ಆಗ್ಬೋದಾಗಿರುತ್ತೆ. ಅದರಲ್ಲಿ ನಾವು ತಿರುಮಲದ ಪ್ರತಿಯೊಂದು ಮಾಹಿತಿನ ಕೂಡ ಕೊಡ್ತೀವಿ ನಿಮಗೆ. 300 ರೂಪೀಸ್ ಟಿಕೆಟ್ಸ್ ಆಗಿರ್ಬೋದು, ಅಂಗಪ್ರದಕ್ಷಿಣಾ ಟಿಕೆಟ್ಸು, ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ದು, ಲಕ್ಕಿ ಡಿಪ್ ಟಿಕೆಟ್ಸು, ಸೀನಿಯರ್ ಸಿಟಿಸನ್ ಟಿಕೆಟ್ಸು ಮತ್ತು ತಿರುಮಲದಲ್ಲಿ ನಡೆಯುವ ಎಲ್ಲ ಉತ್ಸವಗಳ ಬಗ್ಗೆ ಕೂಡ ನಿಮಗೆ ಮಾಹಿತಿನ ನಮ್ಮ ವಾಟ್ಸಪ್ ಚಾನಲಲ್ಲಿ ತಿಳಿಸ್ಕೊಡ್ತೀವಿ. ಅದರ ಲಿಂಕ್ನ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀವಿ. ಅದನ್ನು ಕ್ಲಿಕ್ ಮಾಡುವ ಮುಖಾಂತರ ನೀವು ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ವಾಟ್ಸಪ್ ಚಾನಲ್ನ ಜಾಯಿನ್ ಆಗ್ಬೋದಾಗಿರುತ್ತೆ. ಪ್ರಸ್ತುತ ಈ ವಿಡಿಯೋದಲ್ಲಿ ತಿರುಮಲದಲ್ಲಿ ದರ್ಶನ ಮಾಡ್ಕೊಬೇಕು ಅಂದರೆ ಎಲ್ಲರಿಗೂ ನೆನಪಾಗದೇನೆ 10 ಅವರ್ ನಾವು ದರ್ಶನಕ್ಕೆ ಕಾಯಬೇಕಾಗುತ್ತೆ, 5 ಅವರ್ ಆಗುತ್ತೆ ಅಥವಾ 20 ಅವರ್ ಕೂಡ ಹಿಡಿಯುತ್ತೆ ದರ್ಶನಕ್ಕೆ ಅಂತ. ಆದರೆ ನೀವು ಪ್ರಸ್ತುತ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ದರ್ಶನ ಕೇವಲ 1 ಗಂಟೆಯಲ್ಲಾಗುತ್ತೆ. ಅದ್ರ ಜೊತೆಗೆ ನಿಮಗೆ ಸೇವೆ ನೋಡುವ ಒಂದು ಅವಕಾಶ ಕೂಡ ಇರುತ್ತೆ. ಆದ್ರಿಂದ ವಿಡಿಯೋ ಸ್ಕಿಪ್ ಮಾಡ್ದಲೇ ಕಂಪ್ಲೀಟ್ ಆಗಿ ನೋಡಿ. ನಿಮಗೆ ಈ ವಿಡಿಯೋದಲ್ಲಿ ನೀವು ಯಾವ ಸೇವೆ ಟಿಕೆಟ್ಸ್ನ ಬುಕ್ ಮಾಡ್ಕೊಂಡ್ರೆ ನಿಮಗೆ ತುಂಬ ಸುಲಭವಾಗಿ ದರ್ಶನ ಆಗುತ್ತೆ ಅನ್ನುವ ಸಂಪೂರ್ಣ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀವಿ. ನಿಮಗೆ ನಾವು ಕಳೆದ ವಿಡಿಯೋ ಅಲ್ಲೂ ಕೂಡ ಅರ್ಜಿತ ಸೇವೆಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ವಿ. ಆದರೆ ಆ ಒಂದು ಅರ್ಜಿತ ಸೇವೆಗಳನ್ನ ನಾವು ಲಕ್ಕಿ ಡಿಪ್ಪಲ್ಲಿ ಅಪ್ಲೈ ಮಾಡಬೇಕು. ನಾವು ಲಕ್ಕಿ ಡಿಪ್ಪಲ್ಲಿ ಸೆಲೆಕ್ಟ್ ಆದರೆ ಮಾತ್ರ ನಮಗೆ ಸೇವೆಯಲ್ಲಿ ಪಾಲ್ಗೊಳ್ಳುವ ಒಂದು ಅವಕಾಶ ಇರುತ್ತೆ. ಆದರೆ ಈ ಒಂದು ಫಸ್ಟ್ ಇನ್ ಫಸ್ಟ್ ಔಟ್ ಅರ್ಜಿತ ಸೇವಾ ಟಿಕೆಟ್ಸ್ನ ಬುಕ್ ಮಾಡಿಕೊಂಡ್ರೆ ನಿಮಗೆ ಸೇವೆ ನೋಡುವ ಅವಕಾಶ ಕೂಡ ಇರುತ್ತೆ. ಅದ್ರ ಜೊತೆಗೆ ನಿಮಗೆ ದರ್ಶನ ಮಾಡ್ಕೊಳ್ಳುವ ಒಂದು ಅವಕಾಶ ಕೂಡ ಇರುತ್ತೆ. ಇದರಲ್ಲಿ ನಮಗೆ 4 ಥರದ ಸೇವೆಗಳಿರುತ್ತೆ: ಕಲ್ಯಾಣೋತ್ಸವ, ಉಂಜಲ್ ಸೇವಾ, ಅರ್ಜಿತ ಬ್ರಹ್ಮೋತ್ಸವ ಮತ್ತು ಸಹಸ್ರ ದೀಪ ಅಲಂಕರಣ ಸೇವಾ ಅಂತ. ಈ ಎಲ್ಲ ಸೇವೆಗಳು ನಮಗೆ ಉತ್ಸವ ಮೂರ್ತಿಗೆ ನೆರವೇರುವ ಸೇವೆಗಳಾಗಿರುತ್ತೆ. ಅದೇ ನಮಗೆ ಲಕ್ಕಿ ಡಿಪ್ ಸೇವೆಗಳಾದರೆ ಮೂಲ ಮೂರ್ತಿಗೆ ನೆರವೇರುವ ಸೇವೆಗಳಾಗಿರುತ್ತೆ. ಆದರೆ ಈ ಒಂದು ಅರ್ಜಿತ ಸೇವೆಗಳನ್ನ ನಾವು ಕನ್ಫರ್ಮ್ ಆಗಿ ಟಿಕೆಟ್ಸ್ನ ಬುಕ್ ಮಾಡಿಕೊಂಡು ಆ ಸೇವೆಗೆ ಹೋಗ್ಬೋದಾಗಿರುತ್ತೆ. ಈ 4 ಸೇವೆಗಳಲ್ಲಿ ನೀವು ಯಾವುದೇ ಸೇವೆ ಬುಕ್ ಮಾಡಿಕೊಂಡ್ರು ಕೂಡ ನಿಮ್ಮ ಒಂದು ಎಂಟ್ರಿ ಪಾಯಿಂಟ್ ಬಂದ್ಬಿಟ್ಟು ದೇವಸ್ಥಾನದ ಪಕ್ಕದಲ್ಲಿರುವ ಸುಪಥಮ್ ಇರುತ್ತೆ. ಆದ್ರಿಂದ ನಿಮಗೆ ಕೇವಲ 1 ಗಂಟೆಯಲ್ಲಿ ದರ್ಶನ ಆಗಿ ನೀವು ಹೊರಗೆ ಬರ್ತೀರಾ. ಮೊದಲಿಗೆ ನಮಗೆ ನಡೆಯುವ ಸೇವೆ ಯಾವುದು ಅಂದರೆ ಕಲ್ಯಾಣೋತ್ಸವ. ಪ್ರತಿದಿನ ಕೂಡ ತಿರುಮಲದಲ್ಲಿ ಕಲ್ಯಾಣೋತ್ಸವ ಸೇವೆ ನೆರವೇರುತ್ತೆ. ಇದಕ್ಕೆ ನಿಮ್ಮ ರಿಪೋರ್ಟಿಂಗ್ ಟೈಮ್ ಬಂದ್ಬಿಟ್ಟು ಬೆಳಗ್ಗೆ 10 ಗಂಟೆಗಿರುತ್ತೆ. ನೀವು ಸುಪಥಮ್ಮಿಂದ ಬೆಳಗ್ಗೆ 10 ಗಂಟೆ ಮತ್ತು 11 ಗಂಟೆ ಒಳಗೆ ಸುಪಥಮ್ಮಿಂದ ಹೋದರೆ ಮೊದಲಿಗೆ ನಿಮಗೆ ಕಲ್ಯಾಣೋತ್ಸವ ಮಂಟಪ ಅಂತ ಇರುತ್ತೆ. ಇದು ಗರ್ಭಗುಡಿಯ ಪಕ್ಕದಲ್ಲೇ ನಮಗೆ ಕಲ್ಯಾಣೋತ್ಸವ ಮಂಟಪ ಅಂತ ಇರುತ್ತೆ. ಅಲ್ಲಿ ನೀವು ಕಲ್ಯಾಣೋತ್ಸವ ಸೇವೆನ ನೋಡಬೇಕು. ಅದಾದ ನಂತರ ನೀವು ದರ್ಶನಕ್ಕೆ ಹೋಗಬೇಕು. ಪಕ್ಕದಲ್ಲೇ ಸೇವೆ ಇರುವ ಕಾರಣ ನಿಮಗೆ ಕೇವಲ ಒಂದು 5 ನಿಮಿಷದಲ್ಲಿ ದರ್ಶನ ಆಗಿ ನೀವು ಹೊರಗೆ ಬಂದುಬಿಡ್ತೀರಾ. ತುಂಬಾ ಸುಲಭವಾಗಿ ನಿಮಗೆ ದರ್ಶನ ಆಗುತ್ತೆ. ಈ ಕಲ್ಯಾಣೋತ್ಸವ ಸೇವೆ ಟಿಕೆಟ್ಸ್ನ ನಾವು ಕಂಪಲ್ಸರಿಯಾಗಿ ಇಬ್ಬರಿಗೆ ಬುಕ್ ಮಾಡ್ಕೊಳ್ಳೇಬೇಕು. ಒಬ್ಬರಿಗೆ ಬುಕ್ ಮಾಡ್ಕೊಳ್ಳುವ ಅವಕಾಶ ಇರೋದಿಲ್ಲ. ಇನ್ನು ಕಲ್ಯಾಣೋತ್ಸವ ಟಿಕೆಟ್ಸ್ನ ಯಾರಾದರೂ ಇಬ್ರು ಬೇಕಿದ್ರು ಬುಕ್ ಮಾಡ್ಕೋಬಹುದು. ಕೇವಲ ವೈಫ್ ಅಂಡ್ ಹಸ್ಬೆಂಡ್ ಮಾತ್ರ ಅಲ್ಲ, ಯಾರು ಬೇಕಿದ್ರು ಇಬ್ರು ಕಲ್ಯಾಣೋತ್ಸವ ಸೇವೆ ಟಿಕೆಟ್ಸ್ನ ಬುಕ್ ಮಾಡ್ಕೋಬಹುದಾಗಿರುತ್ತೆ. ಈ ಒಂದು ಸೇವೆ ಟಿಕೆಟ್ ಕಾಸ್ಟ್ ಬಂದ್ಬಿಟ್ಟು ನಮಗೆ 1000 ರೂಪಾಯಿ ಆಗಿರುತ್ತೆ. ನೆಕ್ಸ್ಟ್ ನಡೆಯುವ ಸೇವೆ ನಮಗೆ ಊಂಜಲ್ ಸೇವಾ ಅಂತ. ಇದಕ್ಕೂ ಕೂಡ ನೀವು ಸುಪಥಮ್ಮಿಂದನೇ ಹೋಗ್ಬೇಕಾಗಿರುತ್ತೆ. ಈ ಊಂಜಲ್ ಸೇವಾ ನಮಗೆ ದರ್ಶನ ಆದ ನಂತರ ನಮಗೆ ಊಂಜಲ್ ಸೇವಾ ಇರುತ್ತೆ. ಮೊದಲಿಗೆ ನೀವು ದೇವರ ದರ್ಶನ ಮಾಡ್ಕೋಬೇಕು. ಅದಾದ ನಂತರ ನಾವು ಅನ್ನಪ್ರಸಾದ ಅಥವಾ ಲಡ್ಡು ಪ್ರಸಾದ ಇಸ್ಕೊಂತೀವಿ ಅಲ್ಲ, ಅದ್ರ ಪಕ್ಕದಲ್ಲೇ ನಮಗೆ ಅಯ್ಯನ ಮಹಲ್ ಅಥವಾ ಅದ್ದಾಲ ಮಂಟಪ ಅಂತ ಇರುತ್ತೆ. ಇಲ್ಲಿ ನಮಗೆ ಊಂಜಲ್ ಸೇವಾ ನೆರವೇರುತ್ತೆ. ನೀವು ಒಂದು ಬಾರಿ ಪ್ರಸಾದ ಇಸ್ಕೊಂಡ್ಮೇಲೆ ನಿಮ್ಮ ದರ್ಶನದ ಟಿಕೆಟ್ ಅಥವಾ ಸೇವೆ ಟಿಕೆಟ್ನ ಅಲ್ಲಿ ತೋರಿಸಿದ್ರೆ ನಿಮಗೆ ಸೇವೆ ನೋಡಲಿಕ್ಕೆ ಬಿಡ್ತಾರೆ. ಈ ಊಂಜಲ್ ಸೇವಾ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನೀವು ತುಂಬ ಸಮೀಪದಿಂದ ಉತ್ಸವ ಮೂರ್ತಿಗಳನ್ನ ದರ್ಶನ ಮಾಡ್ಕೋಬೋದಾಗಿರುತ್ತೆ. ನೀವು ಇನ್ನೂ ಕೂಡ ಊಂಜಲ್ ಸೇವಾ ನೋಡಿಲ್ಲ, ನೀವು ಈ ಬಾರಿ ಊಂಜಲ್ ಸೇವೆ ಟಿಕೆಟ್ಸ್ನ ಬುಕ್ ಮಾಡ್ಕೊಂಡೋಗಿ ತುಂಬಾ ಚೆನ್ನಾಗಿ ದೇವರ ದರ್ಶನ ಆಗುತ್ತೆ. ಅದ್ರ ಜೊತೆಗೆ ತುಂಬ ಚೆನ್ನಾಗಿ ನೀವು ಸೇವೆ ಕೂಡ ನೋಡ್ಬೋದಾಗಿರುತ್ತೆ. ಈ ಊಂಜಲ್ ಸೇವೆನ ನಾವು ಒಬ್ರಿಗೂ ಕೂಡ ಬುಕ್ ಮಾಡ್ಕೋಬಹುದು. ಈ ಸೇವೆ ಟಿಕೆಟ್ ಕಾಸ್ಟ್ ಬಂದ್ಬಿಟ್ಟು ನಮಗೆ 500 ರೂಪಾಯಿ ಆಗಿರುತ್ತೆ. ಇದರಲ್ಲಿ ನಮಗೆ 2 ಸೇವೆಗಳು ದೇವಸ್ಥಾನದ ಒಳಗೆ ನೆರವೇರಿದ್ರೆ ಇನ್ನ 2 ಸೇವೆಗಳು ನಮಗೆ ದೇವಸ್ಥಾನದ ಹೊರಗಡೆ ನೆರವೇರುತ್ತೆ. ಒಳಗಡೆ ನಡೆಯೋದು ನಮಗೆ ಕಲ್ಯಾಣೋತ್ಸವ ಸೇವೆ ಮತ್ತು ಊಂಜಲ್ ಸೇವಾ. ಇದು ದೇವಸ್ಥಾನದ ಒಳಗಡೆನೆ ನಮಗೆ ಸೇವೆ ನೆರವೇರುತ್ತೆ. ಇನ್ನು 2 ಸೇವೆಗಳು ಯಾವುದು ಅಂದರೆ ಅರ್ಜಿತ ಬ್ರಹ್ಮೋತ್ಸವ ಮತ್ತು ಸಹಸ್ರ ದೀಪ ಅಲಂಕರಣ ಸೇವಾ ನಮಗೆ ದೇವಸ್ಥಾನದ ಹೊರಗಡೆ ನೆರವೇರುತ್ತೆ. ಊಂಜಲ್ ಸೇವಾಗೂ ಕೂಡ ನಿಮ್ಮ ಒಂದು ರಿಪೋರ್ಟಿಂಗ್ ಟೈಮ್ ಮಧ್ಯಾಹ್ನ 12 ಗಂಟೆಗಿರುತ್ತೆ. ನೀವು 12 ಗಂಟೆಗೆ ಸುಪಥಮ್ಮಿಂದ ಹೋಗ್ಬೋದಾಗಿರುತ್ತೆ. ನೆಕ್ಸ್ಟ್ ನಡೆಯುವ ಸೇವೆ ಬಂದ್ಬಿಟ್ಟು ನಮಗೆ ಅರ್ಜಿತ ಬ್ರಹ್ಮೋತ್ಸವ ಅಂತ. ಇದು ನಮಗೆ ದೇವಸ್ಥಾನದ ಎದುರುಗಡೆ ನಮಗೆ ವೈಭವೋತ್ಸವ ಮಂಟಪ ಅಂತ ಇರುತ್ತೆ. ಅಲ್ಲಿ ನಮಗೆ ಅರ್ಜಿತ ಬ್ರಹ್ಮೋತ್ಸವ ಸೇವೆ ನೆರವೇರುತ್ತೆ. ಈ ಸೇವೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಮೊದಲಿಗೆ ನೀವು ಸೇವೆನ ನೋಡಬೇಕು. ಅದಾದ ನಂತರ ನೀವು ಸುಪಥಮ್ಮಿಂದ ದರ್ಶನಕ್ಕೆ ಹೋಗಬೇಕಾಗಿರುತ್ತೆ. ಇನ್ನು 4ನೇ ಸೇವೆ ಬಂದ್ಬಿಟ್ಟು ನಮಗೆ ಸಹಸ್ರ ದೀಪ ಅಲಂಕರಣ ಸೇವಾ ಅಂತ. ಇದು ನಮಗೆ ಸಂಜೆ 5 ಗಂಟೆಗೆ ದೇವಸ್ಥಾನದ ಎದುರುಗಡೆ ಇರುವ ಸಹಸ್ರ ದೀಪ ಅಲಂಕರಣ ಮಂಟಪದಲ್ಲಿ ಈ ಒಂದು ಸೇವೆ ನೆರವೇರುತ್ತೆ. ಈ ಸಹಸ್ರ ದೀಪ ಅಲಂಕರಣ ಸೇವೆ ನೀವು ಟಿಕೆಟ್ಸ್ ಬುಕ್ ಮಾಡ್ಕೊಂಡಿಲ್ಲ ಅಂದರೂ ಕೂಡ ನೀವು ಸಂಜೆ 5 ಗಂಟೆಗೆ ದೇವಸ್ಥಾನದ ಎದುರುಗಡೆ ಬಂದರೆ ನೀವು ಈ ಸೇವೆನ ವೀಕ್ಷಣೆ ಮಾಡ್ಬೋದು. ಇನ್ನು ಯಾರೆಲ್ಲ ಸೇವೆ ಟಿಕೆಟ್ಸ್ನ ಬುಕ್ ಮಾಡ್ಕೊತೀರಾ, ನೀವು ಸೇವೆ ನೋಡಿದ ನಂತರ ಸುಪಥಮ್ಮಿಂದ ದರ್ಶನಕ್ಕೆ ಹೋಗಬೇಕಾಗಿರುತ್ತೆ.
ಇನ್ನು ಇದರಲ್ಲಿ ನಮಗೆ ಉಂಜಲ್ ಸೇವಾ, ಅರ್ಜಿತ ಬ್ರಹ್ಮೋತ್ಸವ ಮತ್ತು ಸಹಸ್ರ ದೀಪಾಲಂಕರಣ ಸೇವೆ ಟಿಕೆಟ್ಗಳನ್ನ ನಾವು ಒಬ್ರಿಗೂ ಕೂಡ ಬುಕ್ ಮಾಡ್ಕೋಬೋದು. ಸೇವೆ ಟಿಕೆಟ್ ಬಂದ್ಬಿಟ್ಟು ನಮಗೆ 500 ರೂಪಾಯಿ ಆಗಿರುತ್ತೆ. ಈಗ ಪ್ರಸ್ತುತ ನಮಗೆ ಏಪ್ರಿಲ್ ತಿಂಗಳ ಕಂಪ್ಲೀಟ್ ಕೋಟಾನ ರಿಲೀಸ್ ಮಾಡ್ತಿದ್ದಾರೆ. ಈ ಒಂದು ಫಸ್ಟ್ ಇನ್ ಫಸ್ಟ್ ಔಟ್ ಅರ್ಜಿತ ಸೇವಾ ಟಿಕೆಟ್ಸು ಏಪ್ರಿಲ್ ತಿಂಗಳ ಒಂದು ಕೋಟಾನ ನಮಗೆ ಜನವರಿ 22ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ರಿಲೀಸ್ ಮಾಡ್ತಿದ್ದಾರೆ. 12 ವರ್ಷದ ಒಳಗಿನ ಮಕ್ಕಳಿಗೆ ಯಾವುದೇ ರೀತಿಯ ದರ್ಶನದ ಟಿಕೆಟ್ಸ್ ಬೇಡ, ನೀವು ಅವ್ರನ್ನ ಫ್ರೀಯಾಗಿ ಕರ್ಕೊಂಡು ಹೋಗ್ಬೋದು. ಈ 10 ಗಂಟೆಗೆ ರಿಲೀಸ್ ಮಾಡುವ ಟಿಕೆಟ್ಸ್ನ ನೀವು ಬುಕ್ ಮಾಡಿಕೊಂಡ್ರೆ ನಿಮಗೆ ಸೇವೆ ನೋಡುವ ಅವಕಾಶ ಇರುತ್ತೆ, ಅದ್ರ ಜೊತೆಗೆ ದರ್ಶನ ಮಾಡ್ಕೊಳ್ಳುವ ಅವಕಾಶ ಕೂಡ ಇರುತ್ತೆ. ಇನ್ನು ಯಾರೆಲ್ಲ ಈ ಸೇವೆ ಟಿಕೆಟ್ಸ್ನ ಬುಕ್ ಮಾಡ್ಕೋತೀರಾ, ನೀವು ಸಾಂಪ್ರದಾಯಿಕ ವಸ್ತ್ರಗಳನ್ನ ಧರಿಸಿ ದರ್ಶನಕ್ಕೆ ಹೋಗ್ಬೇಕಾಗಿರುತ್ತೆ. ಪುರುಷರು ಪಂಚೆ, ಶಲ್ಯ, ಪಜಾಮವನ್ನು ಧರಿಸಿ ದರ್ಶನಕ್ಕೆ ಹೋಗ್ಬೇಕಾಗಿರುತ್ತೆ. ಮಹಿಳೆಯರು ಬಂದ್ಬಿಟ್ಟು ಹಾಫ್ ಸ್ಯಾರಿ ಅಥವಾ ದುಪಟ್ಟ ಹೊಂದಿರುವ ಚೂಡಿದಾರ್ ಅಥವಾ ಸೀರೆಯನ್ನು ಧರಿಸಿ ದರ್ಶನಕ್ಕೆ ಹೋಗ್ಬೇಕಾಗಿರುತ್ತೆ. ನೆಕ್ಸ್ಟ್ ನಮಗೆ ಮಧ್ಯಾಹ್ನ 3 ಗಂಟೆಗೆ ಏಪ್ರಿಲ್ ತಿಂಗಳ ಆನ್ಲೈನ್ ವರ್ಚುವಲ್ ಸೇವೆ ಟಿಕೆಟ್ಸ್ ಅಂತ ರಿಲೀಸ್ ಮಾಡ್ತಾರೆ. ಈ ಆನ್ಲೈನ್ ವರ್ಚುವಲ್ ಸೇವೆ ಏನಂದ್ರೆ ನಮಗೆ ತಿರುಮಲದಲ್ಲಿ ಸೇವೆ ನೋಡುವ ಅವಕಾಶ ಇರೋದಿಲ್ಲ, ಕೇವಲ ದರ್ಶನ ಮಾಡ್ಕೊಳ್ಳುವ ಒಂದು ಅವಕಾಶ ಮಾತ್ರ ಇರುತ್ತೆ. ಈಗ ಪ್ರಸ್ತುತ ನಮಗೆ ಏಪ್ರಿಲ್ ತಿಂಗಳ ಆನ್ಲೈನ್ ವರ್ಚುವಲ್ ಸೇವೆ ಮತ್ತು ಅದರ ದರ್ಶನದ ಟಿಕೆಟ್ಸ್ನ ನಮಗೆ ಜನವರಿ 22ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಆನ್ಲೈನಲ್ಲಿ ರಿಲೀಸ್ ಮಾಡ್ತಿದ್ದಾರೆ. ಈ ಆನ್ಲೈನ್ ವರ್ಚುವಲ್ ಸೇವೆಯಲ್ಲಿ ನಾವು ಮೊದಲಿಗೆ ಸೇವೆನ ಬುಕ್ ಮಾಡ್ಕೋಬೇಕು. ಅದಾದ ನಂತರ ನಾವು ಬುಕಿಂಗ್ ಹಿಸ್ಟ್ರಿ ಅಥವಾ ಟ್ರಾನ್ಸಾಕ್ಷನ್ ಹಿಸ್ಟ್ರಿಗೆ ಹೋಗ್ಬಿಟ್ಟು ಅವೇಲ್ ದರ್ಶನ್ ಅಥವಾ ಬುಕ್ ದರ್ಶನ್ ಅಂತ ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ದರ್ಶನನ ಬುಕ್ ಮಾಡ್ಕೋಬೇಕಾಗಿರುತ್ತೆ. ನೀವು ಯಾವ ಡೇಟಿಗೆ ದರ್ಶನ ಬುಕ್ ಮಾಡ್ಕೊತೀರಾ ಆ ಡೇಟಿಗೆ ನೀವು ತಿರುಮಲಕ್ಕೆ ಹೋಗ್ಬಿಟ್ಟು ಶ್ರೀ ವೆಂಕಟೇಶ್ವರ ಸ್ವಾಮಿ ಅವರ ದರ್ಶನ ಮಾಡ್ಕೋಬೋದಾಗಿರುತ್ತೆ. ಯಾರೆಲ್ಲ ಆನ್ಲೈನ್ ವರ್ಚುವಲ್ ಸೇವೆ ದರ್ಶನದ ಟಿಕೆಟ್ಸ್ನ ಬುಕ್ ಮಾಡ್ಕೊತೀರಾ, ನಿಮ್ಮ ಒಂದು ಎಂಟ್ರಿ ಪಾಯಿಂಟ್ ಬಂದುಬಿಟ್ಟು 300 ರೂಪೀಸ್ ATC ಸರ್ಕಲಿಂದ ನಿಮಗೆ ದರ್ಶನಕ್ಕೆ ಅಲೋ ಮಾಡ್ತಾರೆ. ಇದರಲ್ಲಿ ನಿಮಗೆ ದರ್ಶನ ಆಗಲಿಕ್ಕೆ 3 ರಿಂದ 5 ಅವರ್ ಸಮಯ ಹಿಡಿಯುತ್ತೆ. ನಾವು ಆದಷ್ಟು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಹೇಳೋದೇನೆಂದರೆ, ನೀವು ಆನ್ಲೈನ್ ವರ್ಚುವಲ್ ಸೇವೆ ಟಿಕೆಟ್ಸ್ನ ಬುಕ್ ಮಾಡ್ಕೋಬೇಡಿ. ಏಕೆಂದರೆ ಇದರಲ್ಲಿ 500 ರೂಪಾಯಿ ಪೇ ಮಾಡಿ ನೀವು 300 ರೂಪೀಸ್ ಕ್ಯೂ ಲೈನಿಂದನೇ ಹೋಗಬೇಕಾಗಿರುತ್ತೆ. ಇನ್ ಕೇಸ್ ನಿಮಗೆ ಸೇವೆ ಟಿಕೆಟ್ ಸಿಕ್ಕಿಲ್ಲ ಅಂದರೆ ನೀವು ಆರಾಮಾಗಿ 300 ರೂಪಾಯಿ ದರ್ಶನದ ಟಿಕೆಟ್ಸ್ ಬುಕ್ ಮಾಡಿಕೊಂಡು ಕೂಡ ನೀವು ದರ್ಶನಕ್ಕೆ ಹೋಗ್ಬೋದಾಗಿರುತ್ತೆ. ಇನ್ನು ಸಾಕಷ್ಟು ಜನಕ್ಕೆ ಏನಾಗುತ್ತೆ ಅಂದರೆ ವರ್ಚುವಲ್ ಸೇವೆನ ಬುಕ್ ಮಾಡ್ಕೊಂಡ್ಬಿಡ್ತಾರೆ, ಬಟ್ ದರ್ಶನ ಸಿಗೋದಿಲ್ಲ. ಆಗ ನೀವೇನು ಮಾಡಬೇಕು ಅಂದರೆ, ಈ ಒಂದು ವರ್ಚುವಲ್ ಸೇವೆ ವ್ಯಾಲಿಡಿಟಿ ಇರುತ್ತೆ ಅಲ್ಲ, ಅದು 1 ವರ್ಷದ ತನಕ ಇರುತ್ತೆ. ಈಗ ನಾನು ಏಪ್ರಿಲ್ 10ಗೆ ವರ್ಚುವಲ್ ಸೇವೆ ಬುಕ್ ಮಾಡ್ಕೊಂಡಿದ್ರೆ ನನಗೆ ವ್ಯಾಲಿಡಿಟಿ ಬಂದುಬಿಟ್ಟು ಏಪ್ರಿಲ್ 10, 2027ವರೆಗೂ ಕೂಡ ನಮಗೆ ವ್ಯಾಲಿಡಿಟಿ ಇರುತ್ತೆ. ಈ ಮಧ್ಯೆ ನಾವು ಯಾವಾಗ ಬೇಕಿದ್ರೂ ದರ್ಶನನ ಬುಕ್ ಮಾಡಿಕೊಂಡು ನಾವು ತಿರುಮಲಕ್ಕೆ ಹೋಗಿ ಬರ್ಬೋದಾಗಿರುತ್ತೆ. ಇನ್ನು ಈ ಒಂದು ವರ್ಚುವಲ್ ಸೇವೆ ಟಿಕೆಟ್ಸ್ನ ಕೂಡ ನಾವು ಒಂದು ಮೊಬೈಲ್ ನಂಬರಲ್ಲಿ ಇಬ್ಬರಿಗೆ ಮಾತ್ರ ದರ್ಶನದ ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ಈಗ ಬನ್ನಿ ನಮ್ಮ ಸಿಸ್ಟಮಲ್ಲಿ ನೋಡೋಣಂತೆ ನೀವು ಯಾವ ರೀತಿಯಾಗಿ ಆನ್ಲೈನ್ ವರ್ಚುವಲ್ ಸೇವೆ ಟಿಕೆಟ್ಸ್ ಮತ್ತು ಫಸ್ಟ್ ಇನ್ ಫಸ್ಟ್ ಔಟ್ ಅರ್ಜಿತ ಸೇವಾ ಟಿಕೆಟ್ಸ್ನ ಬುಕ್ ಮಾಡ್ಕೋಬೇಕು ಅಂತ. ಮೊದಲಿಗೆ ನಿಮ್ಮ ವೆಬ್ ಬ್ರೌಸರ್ನಲ್ಲಿ ttdevastanams.ap.gov.in ಈ ಒಂದು ವೆಬ್ಸೈಟ್ಗೆ ಹೋಗಬೇಕು. ಈ ವೆಬ್ಸೈಟ್ಗೆ ಹೋದ ನಂತರ ಇಲ್ಲಿ ಲಾಗಿನ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ಫೋನ್ ನಂಬರ್ನ ಎಂಟರ್ ಮಾಡಿ. ಫೋನ್ ನಂಬರ್ ಎಂಟರ್ ಮಾಡಿದ್ಮೇಲೆ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಫೋನಿಗೆ OTP ಬಂದಿರುತ್ತೆ, ಅದನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ. OTP ಎಂಟರ್ ಮಾಡಿದ್ಮೇಲೆ ಲಾಗಿನ್. ಈಗ ಮೊದಲಿಗೆ ನಾವು ಫಸ್ಟ್ ಇನ್ ಫಸ್ಟ್ ಔಟ್ ಅರ್ಜಿತ ಸೇವಾ ಟಿಕೆಟ್ಸ್ನ ಬುಕ್ ಮಾಡ್ಕೊಳ್ಳಿಕ್ಕೆ ಆನ್ಲೈನ್ ಸರ್ವಿಸಸ್ಸಲ್ಲಿ ಅರ್ಜಿತ ಸೇವಾಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗಿರುತ್ತೆ. ಈ ಒಂದು ಟಿಕೆಟ್ಸ್ ನಮಗೆ ಕರೆಕ್ಟಾಗಿ 10 ಗಂಟೆಗೆ ರಿಲೀಸ್ ಮಾಡ್ತಾರೆ. ಈಗ ಪ್ರಸ್ತುತ ನಮಗೆ ಏಪ್ರಿಲ್ ತಿಂಗಳ ಒಂದು ಟಿಕೆಟ್ಸ್ನ ರಿಲೀಸ್ ಮಾಡ್ತಿದ್ದಾರೆ. ಈಗ ಸದ್ಯಕ್ಕೆ ನಮಗೆ ಕೋಟಾ ನಾಟ್ ರಿಲೀಸ್ಡ್ ಅಂತ ತೋರಿಸ್ತಾ ಇದೆ. ಎಕ್ಸಾಕ್ಟ್ 10 ಗಂಟೆಗೆ ನಮಗೆ ಇದು ಫುಲ್ ಗ್ರೀನ್ ಅಂದರೆ ಅವೈಲೇಬಲ್ ಅಲ್ಲಿ ತೋರಿಸುತ್ತೆ. ಇಲ್ಲಿ ನೀವು ಮೊದಲಿಗೆ ಸೇವೆನ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಇಲ್ಲಿ ಟೆಂಪಲ್ ಬಂದ್ಬಿಟ್ಟು ಶ್ರೀವಾರಿ ಟೆಂಪಲ್ ತಿರುಮಲ ಅಂತ ಇರುತ್ತೆ. ಇನ್ನು ಸೇವೆ ಬಂದ್ಬಿಟ್ಟು ಉಂಜಲ್ ಸೇವಾ, ಅರ್ಜಿತ ಬ್ರಹ್ಮೋತ್ಸವ, ಕಲ್ಯಾಣೋತ್ಸವ ಮತ್ತೆ ಸಹಸ್ರ ದೀಪಾಲಂಕರಣ ಸೇವಾ ಇರುತ್ತೆ. ನಿಮ್ಗೆ ಯಾವ ಸೇವೆ ಬೇಕು ಆ ಸೇವೆನ ನೀವು ಸೆಲೆಕ್ಟ್ ಮಾಡ್ಕೋಬಹುದಾಗಿರುತ್ತೆ. ಉಂಜಲ್ ಸೇವಾ ಬೇಕು ಅಂದ್ರೆ ಉಂಜಲ್ ಸೇವಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಅರ್ಜಿತ ಬ್ರಹ್ಮೋತ್ಸವ ಬೇಕು ಅಂದ್ರೆ ಅರ್ಜಿತ ಬ್ರಹ್ಮೋತ್ಸವ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಸೇವೆನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೀವು ಇಲ್ಲಿ ಡೇಟ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಏಪ್ರಿಲ್ ತಿಂಗಳಲ್ಲಿ ಡೇಟ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಂಬರ್ ಆಫ್ ಪರ್ಸನ್ಸ್ ಅಂತ ಇರುತ್ತೆ. ಅದೇ ಕಲ್ಯಾಣೋತ್ಸವ ಆದ್ರೆ ನಂಬರ್ ಆಫ್ ಟಿಕೆಟ್ಸ್ 1 ಇರುತ್ತೆ, ನೀವು ಇಬ್ಬರಿಗೆ ಟಿಕೆಟ್ಸ್ ನ ಬುಕ್ ಮಾಡ್ಕೋಬಹುದು. ಉಂಜಲ್ ಸೇವಾ ಆದ್ರೆ ನೀವು ನಂಬರ್ ಆಫ್ ಟಿಕೆಟ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ, 1 ಅಥವಾ 2 ಅಂತ. ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ಕೊಟ್ರೆ ನಿಮಗೆ ಪಿಲಿಗ್ರಿಮ್ ಡೀಟೇಲ್ಸ್ ಮತ್ತೆ ಜನರಲ್ ಡೀಟೇಲ್ಸ್ ಎಂಟರ್ ಮಾಡ್ಲಿಕ್ಕೆ ಆಪ್ಷನ್ ಇರುತ್ತೆ. ಜನರಲ್ ಡೀಟೇಲ್ಸ್ ಅಲ್ಲಿ ನಾವು ಇಮೇಲ್ ಅಡ್ರೆಸ್, ಸಿಟಿ, ಸ್ಟೇಟ್, ಕಂಟ್ರಿ, ಪಿನ್ ಕೋಡ್ ಇಷ್ಟು ಡೀಟೇಲ್ಸ್ ನ ಪ್ರಾಪರ್ ಆಗಿ ಎಂಟರ್ ಮಾಡಬೇಕು. ಇನ್ನು ಪಿಲಿಗ್ರಿಮ್ ಡೀಟೇಲ್ಸ್ ಗೆ ಬಂದ್ರೆ ನಾವು ಹೆಸರು, ಏಜು, ಜೆಂಡರ್ ಮತ್ತೆ ಆಧಾರ್ ಕಾರ್ಡ್ ನಂಬರ್ನ ಕಂಪಲ್ಸರಿಯಾಗಿ ಎಂಟರ್ ಮಾಡಬೇಕಾಗಿರುತ್ತೆ. ಆಧಾರ್ ಕಾರ್ಡ್ ನಂಬರ್ನ ಪ್ರಾಪರ್ ಆಗಿ ಎಂಟರ್ ಮಾಡಿ. ನಿಮಗೆ ಫಾಸ್ಟ್ ಆಗಿ ಬುಕ್ ಆಗಬೇಕು ಅಂದ್ರೆ ನೀವು ನೋಟ್ ಪ್ಯಾಡ್ ಅಲ್ಲಿ ಟೈಪ್ ಮಾಡಿ ಇಟ್ಕೊಂಡು ನೀವು ಕಾಪಿ ಪೇಸ್ಟ್ ಮಾಡ್ಕೋಬಹುದಾಗಿರುತ್ತೆ.
ಈ ರೀತಿಯಾಗಿ ನೀವೆಲ್ಲ ಡೀಟೇಲ್ಸ್ ಎಂಟರ್ ಮಾಡಿದ್ಮೇಲೆ ಕಂಟಿನ್ಯೂ ಅಂತ ಕೊಟ್ಟರೆ ನಿಮಗೆ ಪೇಮೆಂಟ್ ಆಪ್ಷನ್ ಇರುತ್ತೆ. ನಿಮಗೆ ಪೇಮೆಂಟ್ ಮಾಡಲಿಕ್ಕೆ 3 ರೀತಿಯ ಆಪ್ಷನ್ ಇರುತ್ತೆ. ಒಂದು ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಇರುತ್ತೆ, ಇನ್ನೊಂದು ನೆಟ್ ಬ್ಯಾಂಕಿಂಗ್ ಅಥವಾ UPI ID. ನಿಮಗೆ ಯಾವುದು ಕನ್ವೀನಿಯೆಂಟೋ ಆ ಒಂದು ಪೇಮೆಂಟ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಅಮೌಂಟ್ನ ಪೇ ಮಾಡಿದ್ರೆ ನಿಮ್ಮ ಒಂದು ಅರ್ಜಿತ ಸೇವಾ ಟಿಕೆಟ್ಸ್ ಬುಕ್ ಆಗುತ್ತೆ. ಈ 10 ಗಂಟೆಗೆ ಬಿಡುವ ಅರ್ಜಿತ ಸೇವೆ ಟಿಕೆಟ್ಸ್ನ ನೀವು ಬುಕ್ ಮಾಡಿಕೊಂಡ್ರೆ ನಿಮಗೆ ದರ್ಶನ ಅದೇ ಡೇಟ್ಗೆ ಇರುತ್ತೆ, ಸೇವೆ ಕೂಡ ನೋಡುವ ಒಂದು ಅವಕಾಶ ಇರುತ್ತೆ. ಈ ರೀತಿಯಾಗಿ ನೀವು ಫಸ್ಟ್ ಇನ್ ಫಸ್ಟ್ ಔಟ್ ಅರ್ಜಿತ ಸೇವೆ ಟಿಕೆಟ್ಸ್ನ ಬುಕ್ ಮಾಡ್ಕೋಬಹುದು. ಅದೇ ರೀತಿ ನೆಕ್ಸ್ಟ್ ನಮಗೆ ಮಧ್ಯಾಹ್ನ 3 ಗಂಟೆಗೆ ಆನ್ಲೈನ್ ವರ್ಚುವಲ್ ಸೇವಾ ಅಂತ ರಿಲೀಸ್ ಮಾಡ್ತಾರೆ. ಅದಕ್ಕೆ ನಾವು ಆನ್ಲೈನ್ ಸರ್ವಿಸಸ್ ಅಲ್ಲಿ ಆನ್ಲೈನ್ ಸೇವಾಸ್ ವರ್ಚುವಲ್ ಪಾರ್ಟಿಸಿಪೇಷನ್ ಶ್ರೀವಾರಿ ಟೆಂಪಲ್ ವರ್ಚುವಲ್ ತಿರುಮಲ ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇದು ಸೆಲೆಕ್ಟ್ ಮಾಡಿದ ತಕ್ಷಣ ನಮಗೆ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಬರುತ್ತೆ. ಇದನ್ನ ಓದ್ಬಿಟ್ಟು ಐ ಹ್ಯಾವ್ ರೆಡ್ ಅಂಡ್ ಅಗ್ರಿ ಟು ದ ಇನ್ಸ್ಟ್ರಕ್ಷನ್ಸ್ ಅಂತ ಕೊಟ್ಟು ಕಂಟಿನ್ಯೂ ಕೊಡಿ. ಕಂಟಿನ್ಯೂ ಆದ್ಮೇಲೆ ಇಲ್ಲೂ ಕೂಡ ನಮಗೆ ಟೆಂಪಲ್ ಶ್ರೀವಾರಿ ಟೆಂಪಲ್ ಇರುತ್ತೆ, ಸೆಲೆಕ್ಟ್ ಸೇವಾಸ್ ಅಂತ ಇರುತ್ತೆ. ಇದು ಕೂಡ ಈಗ ಪ್ರಸ್ತುತ ನಮಗೆ ಏಪ್ರಿಲ್ ತಿಂಗಳ ಒಂದು ಸೇವೆ ಮತ್ತೆ ದರ್ಶನ ಎರಡನ್ನೂ ಕೂಡ ರಿಲೀಸ್ ಮಾಡ್ತಿದ್ದಾರೆ. ಇದು ಕೂಡ ನೀವು ಅರ್ಜಿತ ಸೇವಾ ಬುಕ್ ಮಾಡ್ಕೊಂಡಂಗೆನೆ ಬುಕ್ ಮಾಡ್ಕೋಬೇಕು. ಇದನ್ನ ಬುಕ್ ಮಾಡ್ಕೊಳ್ಳಿಕ್ಕೆ ಕೂಡ ನಿಮ್ಗೆ ಯಾವ ಸೇವೆ ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಫಸ್ಟ್ಗೆ ಸೇವೆನ ಬುಕ್ ಮಾಡ್ಕೋಬೇಕು. ನಿಮ್ಮ ಜನರಲ್ ಡೀಟೇಲ್ಸು, ಪಿಲಿಗ್ರಿಮ್ ಡೀಟೇಲ್ಸು ಎಲ್ಲಾನು ಎಂಟರ್ ಮಾಡಿ ನೀವು ಸೇವೆನ ಬುಕ್ ಮಾಡ್ಕೋಬೇಕಾಗಿರುತ್ತೆ ಈ ಆನ್ಲೈನ್ ವರ್ಚುವಲ್ ಸೇವೆಯಲ್ಲಿ. ಸೊ ಮೊದಲಿಗೆ ನೀವು ಸೇವೆ ಬುಕ್ ಮಾಡ್ಕೊಂಡಿದ್ದ ನಂತರ ನೀವು ದರ್ಶನನ ಬುಕ್ ಮಾಡ್ಕೋಬೇಕು. ನೀವು ಯಾವ ಡೇಟಿಗೆ ದರ್ಶನ ಬುಕ್ ಮಾಡ್ತೀರಲ್ಲ ಆ ಡೇಟ್ಗೆ ನೀವು ತಿರುಮಲಕ್ಕೆ ಹೋಗ್ಬಿಟ್ಟು ದರ್ಶನ ಮಾಡ್ಕೋಬಹುದಾಗಿರುತ್ತೆ. ಈಗ ನಾವು ಮೊದಲಿಗೆ ಈ ವರ್ಚುವಲ್ ಸೇವೆ ಪೇಜಲ್ಲಿ ಡೇಟ್ನ ಸೆಲೆಕ್ಟ್ ಮಾಡಿಕೊಂಡು ಸೇವೆನ ಸೆಲೆಕ್ಟ್ ಮಾಡಿಕೊಂಡು ನಮ್ಮ ಪಿಲಿಗ್ರಿಮ್ ಡೀಟೇಲ್ಸ್ ಮತ್ತೆ ಜನರಲ್ ಡೀಟೇಲ್ಸ್ ಎಂಟರ್ ಮಾಡಿ ನಾವು ಪೇಮೆಂಟ್ ಮಾಡಬೇಕಾಗಿರುತ್ತೆ. ಪೇಮೆಂಟ್ ಮಾಡಲಿಕ್ಕೆ ನಮಗೆ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, UPI ID ಅಥವಾ ನೆಟ್ ಬ್ಯಾಂಕಿಂಗ್ ಇರುತ್ತೆ. ನಿಮ್ಗೆ ಯಾವ್ದು ಕನ್ವೀನಿಯೆಂಟೋ ಅದರಲ್ಲಿ ನೀವು ಪೇಮೆಂಟ್ ಮಾಡ್ಬೋದಾಗಿರುತ್ತೆ. ಪೇಮೆಂಟ್ ಆದ ನಂತರ ಒಮ್ಮೆ ನಿಮ್ಮ ವರ್ಚುವಲ್ ಸೇವೆ ಬುಕ್ ಆದಮೇಲೆ ನೀವು ಬುಕಿಂಗ್ ಹಿಸ್ಟ್ರಿಗೆ ಹೋಗಬೇಕು. ಬುಕಿಂಗ್ ಹಿಸ್ಟ್ರಿಗೆ ಹೋಗ್ಬಿಟ್ಟು ಇಲ್ಲಿ ಸೆಲೆಕ್ಟ್ ಸರ್ವಿಸಸ್ ಅಲ್ಲಿ ನೀವು ವರ್ಚುವಲ್ ಸೇವಾ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಇಲ್ಲಿದೆ ನೋಡಿ ವರ್ಚುವಲ್ ಸೇವಾ ಅಂತ. ಇದನ್ನ ಸೆಲೆಕ್ಟ್ ಮಾಡಿದ ತಕ್ಷಣ ನೀವು ಬುಕ್ ಮಾಡಿರ್ತೀರಲ್ಲ ಆ ಒಂದು ರೆಕಾರ್ಡ್ ಇಲ್ಲಿ ತೋರಿಸುತ್ತೆ. ಅಲ್ಲಿ ನಮಗೆ ಬುಕ್ ದರ್ಶನ್ ಅಂತ ಒಂದು ಆಪ್ಷನ್ ಬರುತ್ತೆ ಅಥವಾ ಅವೇಲ್ ದರ್ಶನ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ದರ್ಶನನ ಬುಕ್ ಮಾಡಿಕೊಂಡ್ರೆ ನೀವು ಆ ಡೇಟ್ಗೆ ತಿರುಮಲಕ್ಕೆ ಹೋಗ್ಬಿಟ್ಟು ವೆಂಕಟೇಶ್ವರ ಸ್ವಾಮಿ ಅವರ ದರ್ಶನ ಮಾಡ್ಕೋಬಹುದಾಗಿರುತ್ತೆ. ಈ ರೀತಿಯಾಗಿ ನೀವು ವರ್ಚುವಲ್ ಸೇವೆ ಟಿಕೆಟ್ಸ್ನ ಬುಕ್ ಮಾಡ್ಕೋಬೇಕು. ಈ ವರ್ಚುವಲ್ ಸೇವೆಯಲ್ಲಿ ನಿಮಗೆ ಸೇವೆ ನೋಡುವ ಅವಕಾಶ ಇರೋದಿಲ್ಲ, ಕೇವಲ ದರ್ಶನ ಮಾಡ್ಕೊಳ್ಳೋ ಒಂದು ಅವಕಾಶ ಮಾತ್ರ ಇರುತ್ತೆ. ಈ ರೀತಿಯಾಗಿ ನೀವು ವರ್ಚುವಲ್ ಸೇವೆ ಮತ್ತೆ ಅರ್ಜಿತ ಸೇವೆಗಳನ್ನ ಬುಕ್ ಮಾಡ್ಕೋಬಹುದಾಗಿರುತ್ತೆ. ಇನ್ನು ಇದಾಗಿತ್ತು ಇವತ್ತಿನ ಇನ್ಫಾರ್ಮೇಶನ್. ಇದೇ ರೀತಿಯ ಇನ್ನು ಹೆಚ್ಚಿನ ತಿರುಮಲದ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ವಾಟ್ಸಪ್ ಚಾನೆಲ್ನ ಕೂಡ ಜಾಯಿನ್ ಆಗಿ. ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.